ಇದನ್ನೇ ಹೆಂಗೆ ನೀವು ಇದನ್ನು ತೊಗೊಂಡಿದ್ರಿ ಗೊತ್ತಾಗ್ತಾ ಇಲ್ಲ ನನಗೆ. ಸಮಸ್ಯೆ ಇದನ್ನು ಹೆಂಗೆ ಕ್ರಿಯೇಟ್ ಮಾಡಿರಿ? ಅಲ್ಲ, ಇಷ್ಟೊಂದು ರೈತರಿಗೆ ಸಮಸ್ಯೆ ಕೊಟ್ಟರೆ ಹೆಂಗೆ? ನಾವೆಲ್ಲ ಬದುಕೋದು ಹೆಂಗೆ ರೀ ಸ್ವಾಮಿ? ಉತ್ತರ ಕೊಡ್ತೀರಾ? ನಾಮ ಕೊಡ್ಬೇಕಾ ನಿಮ್ಗೆ? ಅಲ್ಲ, ಇಷ್ಟು ಫೇಕ್ ಇಶ್ಯೂಗಳನ್ನ ಹೆಂಗೆ ಇಶ್ಯೂ ಮಾಡಿದ್ರಿ ಅವನ ಮೇಲೆ? ನಾನು ಮುಂದೆ ಹೆಜ್ಜೆ ಇಡಬೇಕಾ ಹೆಂಗೆ ಏನ? ಅಲ್ಲ ಸ್ವಾಮಿ, ನಾನು ಒಬ್ಬ ದೇಶಭಕ್ತ, ಈ ರಾಜ್ಯದ ಭಕ್ತ, ಅಪ್ಪಟ ಅಭಿಮಾನಿ, ದೇಶಭಕ್ತ. ಈ ಸುಖ ಸುಮ್ಮನೆ ಇದನ್ನು ಕೆನ್ಕೋತ ಹೊಂಟಿದ್ದೀರಲ್ಲ ನೀವು. ಪಾಪ ಅವ ಯಾರಿಗೆ ಏನು ಮಾಡಿದಾನಂತ ಹೇಳ್ರಿ ನೋಡೋಣ. ಇಂಥವ್ರಿಗೆ ಮೋಸ ಮಾಡಿದ್ದಾನೆ, ಇಂಥವ್ರಿಗೆ ಅಯ್ಯೋ ಅನಿಸಿದಾನಂತ ಅಂತಕ್ಕಂಥ ಈಗ ಬಂದು ಹೇಳ್ರಿ ನೋಡೋಣ. ಸ್ಪಾಟಲ್ಲೇ ಉತ್ತರ ಕೊಡ್ತೀನಿ. ಅದು ಇದು ಬಿಟ್ಟು ಪಾಪ ಗೊತ್ತಾಗಲ್ಲಂಗೆ ಸಮಸ್ಯೆ ಮಾಡ್ಕೊಂಡು ಹೊಂಟಿರಲ್ಲ. ಪಾಪ ಇನ್ನು ಎಲ್ಲಿ ಹೋಗ್ಬೇಕು, ಅವ ಎಲ್ಲಿ ಬದುಕಬೇಕು? ಇದನ್ನು ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ನಾನು ಉತ್ತರ ಕೊಡ್ತೀನಿ. ಎಲ್ಲಿ ಕೊಡ್ಬೇಕು ಅನ್ನೋದಲ್ಲಿ ಹೇಳ್ತೀನಿ. ಬಂದೇ ಬಿಡ್ತೀನಿ, ಸಮಗ್ರವಾಗಿ ತನಿಖೆ ಬಿಡಿಸ್ತೀನಿ. ಫೇಕ್ ಇಶ್ಯೂಗಳೇನಿಲ್ಲ, ಹಿಂಗೆ ಬಿಟ್ಟರೆ ಆಗೋದಿಲ್ಲ. ಇದಾವೆ ಸಮಸ್ಯೆ ಏನು ರೀ? ಫೇಕ್ ಸಮಸ್ಯೆಗಳನ್ನ ಇಟ್ಕೊಂಡು ಅಯ್ಯೋ ಅನಿಸ್ತಿದ್ದೀರಲ್ಲ, ಅಷ್ಟು ನೀವು ಕಾಮನ್ ಸೆನ್ಸ್ ಇಲ್ವಾ? ನಾ ಎಲ್ಲಿ ಹೋಗಬೇಕು, ಏನು ಮಾತಾಡಬೇಕು ನನಗೆ ಗೊತ್ತಿದೆ. ನಿಮಗೆಲ್ಲ ಉತ್ತರ ಕೊಡ್ತೀನಿ. ಬನ್ನಿರಿ, ಕೂಡ್ರಿ, ನೋಡೋಣ, ಚರ್ಚೆ ಮಾಡೋಣ, ಕೂಡ್ರಿ. ಎಲ್ಲಿ ಬೇಕಾದಲ್ಲಿ ಸಿಗ್ರಿ, ನಾನು ಬಂದು ಅಲ್ಲೇ ನನ್ನೂ ಕರೆಸ್ರಿ. ಸುಮ್ಮನೆ ಏನಿದೆಲ್ಲ? ನಾನು ಒಬ್ಬ ರೈತ್ರಿ, ನನಗಿಷ್ಟು ಅನ್ಯಾಯ ಆಗ್ತಿದೆಯಲ್ಲ. ಯಾರಾದರೂ ಮೀಡಿಯಾದವ್ರು ಬಂದು ನನ್ನೊಂದು ಕೇಳ್ರೇನ್ರಿ? ನಾನು ನಿಮ್ಮನ್ನು ಕೇಳ್ಬೇಕಾ? ಇನ್ವಾಲ್ವ್ ಆಗಿದ್ರೇನ್ರಿ ನೀವು? ಹಾಂ, ಪಾಪ ಬಡ್ರನ್ನ ಬೆಳೆಸ್ಬೇಕಂತೂ ನಿಮಗೆ ಸ್ವಲ್ಪ ಜ್ಞಾನ ತೊಗೋಬೇಕಲ್ವ? ಪಾಪ ಅವನಾರ ಬಿದ್ದು ಹೋಗಿದ್ದಾನೆ, ಎದ್ದು ಬೆಳಿತಾನಂದರೆ ಅದಕ್ಕೂ ನೀವು ಅಡ್ಡ ಕಾಲ ಹಾಕ್ತಿರಲ್ಲ. ಹಾಂ, ಹೆಂಗ್ರಿ ಇದು ಸಮಸ್ಯೆ? ಅಲ್ಲ, ಇದೇನಾ ಪ್ರಜಾಪ್ರಭುತ್ವದಲ್ಲಿ? ಹೇಳ್ಬೇಕಾ ಅವಗೂ? ಸಮಸ್ಯೆ ಏನಕ್ಕಿದೋ ಹೇಳ್ತೀನಿ, ಬಂದು ಹೇಳ್ತೀನಿ. ನಾನು ಕೇಳ್ತೀನಿ. ದಿನೇ ನೋಡ್ತಾ ಇದ್ದೀನಲ್ಲ ಫೇಕ್ ಇಶ್ಯೂಗಳನ್ನು, ತಲೆ ಮೆಂಟಲ್ ಆಗೋ ವಿಷಯಗಳು ಹೆಚ್ಚಾಗ್ತಿದೆ. ಸೊ ಅಂಥವ್ರಿಗೆಲ್ಲ ನಾನು ಹೇಳ್ತೀನಿ ಒಟ್ಟ ಹೇಳ್ತೀನಿ. ತನಿಖೆ ಆಗಬೇಕು ಇದು. ಆಯಿತು ನೋಡ್ರಿ, ಎಷ್ಟು ಫೇಕ್ ಇಶ್ಯೂಗಳನ್ನು, ಫೋಟೋ ಶೂಟಿಂಗ. ಅಲ್ಲ, ಇವು ದಡ್ಡ ಅಂದ್ಕೊಂಡಿದ್ರೆ ಹಿಂಗೇನ? ಅಷ್ಟು ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಲ್ವಾ? ಮಾತಾಡ್ತೀನಿ ನಾನು, ಎಲ್ಲಿ ಕೇಳ್ತೀನಿ.